ವೀಕ್ಷಕರೇ, ಈ ಸಲದ ಐಪಿಎಲ್ ಪ್ರತಿ ವರ್ಷದಂತೆ ಅದ್ಧೂರಿಯಾಗಿ ಚಾಲನೆಯಾಗಿದೆ. ಇತ್ತೀಚೆಗೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತ ಗುಜರಾತ್ ಹಾಗೂ ಮುಂಬೈ ತಂಡಗಳ ನಡುವಿನ ಹಣಾಹಣಿಯಲ್ಲಿ ಮುಂಬೈ ತಂಡದ ಆಟಗಾರರಾದಂಥ ಹಾರ್ದಿಕ್ ಪಾಂಡ್ಯ ತನ್ನದೇ ತಂಡದ ಇನ್ನೊಬ್ಬ ಆಟಗಾರರಾದಂಥ ರೋಹಿತ್ ಶರ್ಮಾರನ್ನ ಆ ರೀತಿ ಸ್ಟೇಡಿಯಂನಲ್ಲಿ ನಡೆದುಕೊಂಡಿದ್ದು ಅನೇಕರಿಗೆ ಇಷ್ಟ ಆಗಿಲ್ಲ. ಈ ಹಾರ್ದಿಕ್ ಪಾಂಡ್ಯ ಮೂಲತಃ ಗುಜರಾತ್ನವರೇ. ಈ ಮೊದಲು ಗುಜರಾತ್ ತಂಡದಲ್ಲಿ ಇದ್ದಂತ ಹಾರ್ದಿಕ್ ಪಾಂಡ್ಯ ಆ ಪಂದ್ಯ ಟ್ರೋಫಿಯನ್ನ ಗೆಲ್ಲೋದಕ್ಕೆ ಕಾರಣಕರ್ತನಾಗಿದ್ದ. ರೋಹಿತ್ ಶರ್ಮಾ ಕಳೆದ ಐಪಿಎಲ್ ವರೆಗೂ ಮುಂಬೈ ತಂಡದ ನಾಯಕರಾಗಿದ್ರು. ಈ ವರ್ಷ ಕಾರಣಾಂತರಗಳಿಂದ ನಾಯಕನ ಪಟ್ಟದಿಂದ ದೂರ ಉಳಿದಿರುವಂತಹ ಇವರು ಮುಂಬೈ ತಂಡದ ಸಹಜ ಆಟಗಾರರು ಮಾತ್ರ. ಈ ಬಾರಿ ಈ ಒಂದು ತಂಡದ ನಾಯಕತ್ವವನ್ನು ವಹಿಸಿದವರು ಹಾರ್ದಿಕ್ ಪಾಂಡ್ಯ. ರೋಹಿತ್ ಶರ್ಮಾ ಈ ಒಂದು ತಂಡಕ್ಕೆ ಈವರೆಗೂ 5 ಟ್ರೋಫಿಯನ್ನು ಗೆಲ್ಲಿಸಿ ಕೊಟ್ಟಿದ್ದಾರೆ. ಅಂತಹ ಸೀನಿಯರ್ ಹಾಗೂ ಅನುಭವಿ ಆಟಗಾರರನ್ನ ಈ ಪಾಂಡ್ಯ ನಡೆಸಿಕೊಂಡಂತ ರೀತಿ ಎಲ್ರಿಗೂ ಬೇಸರ ತರಿಸಿದೆ. ಇದೇ ಕಾರಣಕ್ಕೆ ಇತ್ತೀಚೆಗೆ ಅಹಮದಾಬಾದ್ನಲ್ಲಿ ಅಂದ್ರೆ ಹಾರ್ದಿಕ್ ಪಾಂಡ್ಯರವರ ಹುಟ್ಟೂರಿನಲ್ಲೇ ಅಲ್ಲಿ ನೆರೆದಂತ ಜನೋಸ್ತಮ ಅವರಿಗೆ ವಿಸ್ತಾರವಾಗಿ ಧಿಕ್ಕಾರವನ್ನ ಕೂಗಿದ್ದಾರೆ. ಸಾಮಾನ್ಯವಾಗಿ ಅದೇ ಊರಿನ ಆಟಗಾರರು ಬಂದಾಗ ಜನ ಕೇಕೆ ಹಾಕಿ ಸಂಭ್ರಮಿಸ್ತಾರೆ. ಆದ್ರೆ ಅದೇ ನೆಲದ ಆಟಗಾರೊಬ್ಬನಿಗೆ ಅದೇ ಊರಿನ ಜನರು ಆಟದ ನಡುವೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಧಿಕ್ಕಾರ ಕೂಗಿರೋದು ಇದೇ ಮೊದಲು ಅಂತಾನೆ ಹೇಳಬಹುದು. ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲಾ ಕಡೆ ಈ ಪಾಂಡ್ಯರನ್ನ ಸಾಕಷ್ಟು ರೀತಿಯಲ್ಲಿ ಟ್ರೋಲ್ ಮಾಡಲಾಗ್ತಿದೆ. ವೀಕ್ಷಕರೇ, ಕ್ರಿಕೆಟ್ನ ಒಂದು ಆಯಾಮನೆ ಆದಂತಹ ಐಪಿಎಲ್ ಇದರ ಒಂದು ಅದ್ಭುತವಾದಂತಹ ಭಾಗ. ಒನ್ ಡೇ ಮ್ಯಾಚ್ಗಿಂತನೂ ಕೂಡ ಹೆಚ್ಚು ಕಿಕ್ ಕೊಡುವಂತ ಇದನ್ನ ಜನ ಇವತ್ತು ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ನೋಡ್ತಾರೆ. ಚೆನ್ನೈ ತಂಡದ ನಾಯಕರಾಗಿದ್ದಂಥ ಧೋನಿಗೆ ಈಗಾಗಲೇ ವಯಸ್ಸು 42 ಸಮೀಪಿಸಿದೆ. ಈ ಸಲ ಇವರು ನಾಯಕರ ಸ್ಥಾನದಿಂದ ಇದೇ ಕಾರಣಕ್ಕೆ ಕೆಳಗಿಳಿದಿದ್ದಾರೆ. ಈಗ ಋತುರಾಜ್ ಗಾಯಕ್ವಾಡ್ ಎಂಬ 27 ವರ್ಷದ ಹೊಸ ಯುವಕ ಇದರ ನಾಯಕ. ಇವರು ಇನ್ನು 14-15 ವರ್ಷಗಳ ಕಾಲ ಟೀಮ್ ಮುನ್ನಡೆಸೋದಕ್ಕೆ ಅವಕಾಶ ಇದೆ. ಅದೇ ರೀತಿ 36 ವರ್ಷದ ರೋಹಿತ್ ತಾವೀಗ ಕ್ಯಾಪ್ಟನ್ ಸ್ಥಾನದಿಂದ ಕೆಳಗಿಳಿದು ಮಾಮೂಲಿ ಆಟಗಾರರಾಗಿದ್ದಾರೆ. ಇಲ್ಲಿ ಒಬ್ಬೊಬ್ಬರ ದೈಹಿಕ ಹಾಗೂ ಆಟದ ಸಾಮರ್ಥ್ಯ ಒಂದೊಂದು ರೀತಿ ಇರುತ್ತೆ. ಧೋನಿ ಅವರದ್ದು ಇದೇ ಕೊನೆಯ ಸೀಸನ್ ಅಂತ ಹೇಳಲಾಗ್ತಿದೆ. ಈ ರೋಹಿತ್ ಶರ್ಮಾ ಇನ್ನೂ ಕೆಲ ವರ್ಷ ಆಡಬಹುದು. ಮುಂಬೈ ತಂಡಕ್ಕೆ ಇವರು 5 ಸಲ ಸತತ ಕ್ಯಾಪ್ಟನ್ ಆಗಿದ್ದವರು. ಈಗ ಇವ್ರಿಗೂ ಕೂಡ ವಯಸ್ಸಾದ ಪರಿಣಾಮ ಇವರನ್ನ ಬದಲಿಸಿ ಬೇರೊಬ್ಬರನ್ನ ಅದರ ನಾಯಕರನ್ನಾಗಿ ಮಾಡುವಂತ ಬಗ್ಗೆ ಯೋಚನೆ ಇತ್ತು. ಈ ರೋಹಿತ್ ರವರ ಬಳಿಕ ಈ ಒಂದು ಟೀಮ್ ಅನ್ನ ಇಷ್ಟೇ ಸಶಕ್ತವಾಗಿ ಮುನ್ನಡೆಸುವುದು ಯಾರು ಎಂಬ ಬಗ್ಗೆ ಗೊಂದಲ ಮೊದಲಿಂದನೂ ಇತ್ತು. ಈಗ ಆ ಸಂಬಂಧಪಟ್ಟವರಿಗೆ ಹೊಡೆದದ್ದು ಈ ಹಾರ್ದಿಕ್. ಆದ್ರೆ ಆಗ ಅವರು ಗುಜರಾತ್ನ ತಂಡದಲ್ಲಿದ್ರು. ರೋಹಿತ್ ರನ್ನ ಅಲ್ಲಿಗೆ ಕೊಟ್ಟು ಹಾರ್ದಿಕ್ ರನ್ನ ಇಲ್ಲಿಗೆ ಕರೆತರುವಂತ ಬಗ್ಗೆ ಯೋಚನೆ ಬಂದಾಗ ಅದು ಹೆಚ್ಚಿನವರಿಗೆ ಇಷ್ಟ ಆಗ್ಲಿಲ್ಲ. ರೋಹಿತ್ ಶರ್ಮಾ ಈ ಒಂದು ಟೀಮಲ್ಲಿ ಇರಲಿ, ಅವ್ರ ಜೊತೆ ಈ ಹಾರ್ದಿಕ್ ಪಾಂಡ್ಯರನ್ನು ಕೂಡ ಕರೆತರೋಣ ಅಂತ ನಿರ್ಧರಿಸಿದಂತ ತಂಡದ ಮುಖ್ಯಸ್ಥರು ಸುಮಾರು 100 ಕೋಟಿಯ ಡೀಲ್ ಅನ್ನ ಮಾಡಿಕೊಂಡು ಗುಜರಾತ್ನಿಂದ ಹಾರ್ದಿಕ್ ರನ್ನ ಈ ಸಲ ಮುಂಬೈಗೆ ಖರೀದಿ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಮುಂಬೈ ತಂಡಕ್ಕೆ ಹಾರ್ದಿಕ್ ರನ್ನ ನಾಯಕರನ್ನಾಗಿಸುವಂತ ಬಗ್ಗೆ ನಿರ್ಧಾರವಾಗಿ ಆ ತಂಡದ ಮುಖ್ಯಸ್ಥರು ತಮ್ಮ ಸೋಷಿಯಲ್ ಖಾತೆಯಲ್ಲಿ ಈ ಬಗ್ಗೆ ಅಧಿಕೃತ ವರದಿಯನ್ನ ಪ್ರಕಟಿಸಿದಾಗ ಸಹಜವಾಗಿ ಇದು ಎಲ್ಲರಿಗೂ ಅಚ್ಚರಿಯನ್ನ ಉಂಟುಮಾಡಿತ್ತು. ಈ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ಇದೇ ತಂಡದ ಬುಮ್ರಾರವರು ಕೆಲವು ಸಲ ಮೌನವೇ ಸರಿಯಾದ ಉತ್ತರ ಆಗುತ್ತೆ ಅಂತ ಬರೆದುಕೊಂಡಿದ್ರು. ಹಾಗೂ ಸೂರ್ಯಕುಮಾರ್ ಯಾದವ್ ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ತಮ್ಮ ಸ್ಟೋರಿಯಲ್ಲಿ ಒಂದು ದೊಡ್ಡ ಹಾರ್ಟ್ ಬ್ರೇಕ್ ಸಿಂಬಲ್ ಅನ್ನ ಶೇರ್ ಮಾಡ್ಕೊಂಡಿದ್ರು. ಆದ್ರೆ ಈ ಬಗ್ಗೆ ರೋಹಿತ್ ಶರ್ಮಾ ಯಾವುದೇ ತರ ಪ್ರತಿಕ್ರಿಯೆಯನ್ನ ಕೊಡ್ಲಿಲ್ಲ. ಅಷ್ಟು ವರ್ಷ ತಂಡವನ್ನ ಯಶಸ್ವಿಯಾಗಿ ಮುನ್ನಡೆಸಿದಂತ ರೋಹಿತ್ ರವರನ್ನ ಈ ಸಲ ದಿಢೀರನೆ ನಾಯಕತ್ವದಿಂದ ತೆಗೆದುಹಾಕಿದ್ದು ಅದ್ಯಾವ ನಿರ್ಧಾರವೋ ಗೊತ್ತಿಲ್ಲ. ಅಥವಾ ಇದು ರೋಹಿತ್ ಶರ್ಮಾರವರ ಒಪ್ಪಿಗೆಯಿಂದಲೇ ನಡೀತಾ ಅದು ಕೂಡ ಗೊತ್ತಿಲ್ಲ. ಆದ್ರೆ ಈ ಒಂದು ನಿರ್ಧಾರ ಯಾರಿಗೂ ಕೂಡ ಇಷ್ಟ ಆಗ್ಲಿಲ್ಲ. ಅದರಲ್ಲೂ ಮುಂಬೈ ಇಂಡಿಯನ್ಸ್ ತಂಡದ ಯಾವೊಬ್ಬ ಅಭಿಮಾನಿ ಕೂಡ ಇದು ಒಗ್ಗದ ವಿಷಯ. ವೀಕ್ಷಕರೇ, ನಾವೆಲ್ಲ RCBಯ ಅಭಿಮಾನಿಗಳು. ಕೆಲವೊಂದಷ್ಟು ಜನ CSKಗೂ ಕೂಡ ಬೆಂಬಲ ಕೊಡಬಹುದು. ಆದ್ರೆ ಮುಂಬೈ ಇಂಡಿಯನ್ಸ್ ಇಡೀ IPL ತಂಡದಲ್ಲಿ ಅತ್ಯಂತ ಬಲಶಾಲಿ ಎನಿಸಿದಂತ ಟೀಮ್. ಈ ಒಂದು ತಂಡಕ್ಕೂ ದೇಶಾದ್ಯಂತ ಹಾರ್ಡ್ ಕೋರ್ ಅಭಿಮಾನಿಗಳ ಬಳಗ ಇದೆ. ಈ ಬಗ್ಗೆ CSK ಕೂಡ ಒಂದು ಪೋಸ್ಟ್ ಅನ್ನ ಹಾಕಿತ್ತು. ಅದರಲ್ಲಿ ಧೋನಿ ಹಾಗೂ ರೋಹಿತ್ ಅಕ್ಕಪಕ್ಕ ನಿಂತ ಚಿತ್ರ ಇತ್ತು. ನೀವಿಬ್ರು ಕೂಡ ಇಷ್ಟು ವರ್ಷಗಳ ಕಾಲ ಎರಡೂ ತಂಡಗಳನ್ನ ಗೆಲುವಿನ ಕಡೆಗೆ ಮುನ್ನಡೆಸಿದ್ದೀರಿ. ಈಗ ನಾಯಕ ಸ್ಥಾನದಿಂದ ದೂರ ಉಳಿದಿದ್ದೀರಿ. ನಿಮ್ಮ ತಂಡಗಳು ಹಾಗೂ ಅದರ ಅಭಿಮಾನಿಗಳು ನಿಮ್ಮ ನಾಯಕತ್ವವನ್ನ ಸದಾ ಗೌರವಿಸಿ ಮುಂದೆ ಯಾವತ್ತೂ ಕೂಡ ಸ್ಮರಿಸ್ತಾರೆ ಅಂತ CSK ತಂಡ ರೋಹಿತ್ ರವರಿಗೆ ಈ ಮೂಲಕ ತನ್ನ ಟ್ರಿಬ್ಯೂಟ್ ಅನ್ನ ಸಲ್ಲಿಸಿತ್ತು. ಇದನ್ನ ನೋಡಿದಂತ ರೋಹಿತ್ ರವರ ಪತ್ನಿ ಇದಕ್ಕೆ ಸ್ಪಂದಿಸ್ತಾ ಹಳದಿ ಬಣ್ಣದ ಹಾರ್ಟ್ ಸಿಂಬಲ್ ಅನ್ನ ಪೋಸ್ಟ್ ಮಾಡಿದ್ರು. ಮುಂಬೈ ಇಂಡಿಯನ್ಸ್ ತಂಡದ ಸಾಮಾಜಿಕ ಜಾಲತಾಣದಲ್ಲಿ ಅದರ ರೇಸ್ ನಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದರಲ್ಲಿ ಅದರ ಕೋಚ್ ಯಾಕಾಗಿ ಈ ಸಲ ರೋಹಿತ್ ರವರ ಬದಲಿಗೆ ಹಾರ್ದಿಕ್ ರವರನ್ನ ನಾಯಕರನ್ನಾಗಿ ಆರಿಸಲಾಗಿದೆ ಅಂತ ಅದರ ವಿವರವನ್ನು ಕೊಡುವಂತ ವಿಡಿಯೋ ಇತ್ತು. ನಾವು ಭವಿಷ್ಯದ ಹಿತದೃಷ್ಟಿಯಿಂದ ಹಾಗೂ ಮುಂದಿನ ದಿನಗಳ ತಂಡದ ಒಳಿತಿನಿಂದ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದೀವಿ. ಇದಕ್ಕೆ ತಂಡದ ಎಲ್ಲರ ಸಮ್ಮತಿ ಕೂಡ ಇದೆ ಅಂತ ಅವರು ಮುಂತಾಗಿ ಹೇಳಿದ್ರು. ಈ ಒಂದು ವಿಡಿಯೋಗೆ ಕಮೆಂಟ್ ಅನ್ನು ಮಾಡಿರುವಂತ ರೋಹಿತ್ ರವರ ಪತ್ನಿ ಇದರಲ್ಲಿ ಅನೇಕ ತಪ್ಪು ವಿವರಣೆಗಳು ಇವೆ ಅಂತ ನೇರವಾಗಿಯೇ ಕಮೆಂಟ್ ಹಾಕಿದ್ದಾರೆ. ಇದರ ನಂತರ ಆ ಒಂದು ರೀಲ್ಸ್ ವಿಡಿಯೋವನ್ನು ಅದನ್ನು ಪ್ರಕಟಿಸಿದವರು ಡಿಲೀಟ್ ಕೂಡ ಮಾಡಿದ್ರು. ರೋಹಿತ್ ರವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತೀಯ ತಂಡದ ಸದ್ಯದ ಹಾಲಿ ನಾಯಕ. ಇತ್ತೀಚೆಗೆ ನಡೆದಂತ ವಿಶ್ವಕಪ್ ಪಂದ್ಯದಲ್ಲಿ ಭಾರತದ ಮೇಲೆ ಅತೀವ ನಿರೀಕ್ಷೆ ಇತ್ತು. ಇದರ ಎಲ್ಲ ಪಂದ್ಯಗಳನ್ನು ಕೂಡ ಭರ್ಜರಿಯಾಗಿ ಗೆದ್ದು ಫೈನಲ್ಗೆ ಬಂದಂತ ಅದು ಗೆದ್ದ ಗೆಲ್ಲುತ್ತಿಂತ ಜನ ಭಾವಿಸಿದ್ರು. ಆದ್ರೆ ಹಾಗಾಗ್ಲಿಲ್ಲ. RCB ತರಹ ಫೈನಲ್ ವರೆಗೂ ಹೋಗಿ ಬಂದಿದ್ದಂತ ಭಾರತ ಕೊನೆಗೂ ಸೋತು ನಿರಾಸೆ ಮೂಡಿಸಿತು. ರೋಹಿತ್ ರವರ ನಾಯಕತ್ವದಲ್ಲಿ ಭಾರತ ಈ ಸಲ ಕಪ್ ಹೊಡೆಯುತ್ತೆ ಅಂತ ನಂಬಲಾಗಿತ್ತು. ಆದ್ರೆ ಅದು ನಿಜ ಆಗ್ಲಿಲ್ಲ.
ತಂಡವನ್ನ ಗೆಲುವಿನವರೆಗೂ ಕೊಂಡೊಯ್ಯಲಾಗದೆ ರೋಹಿತ್ ರವರ ವೈಫಲ್ಯ ಅವರನ್ನ ಈ ಸಲ ನಾಯಕತ್ವದಿಂದ ತೆಗೆಯೋದಕ್ಕೆ ಕಾರಣ ಎಂಬ ವದಂತಿಗಳು ಈಗ ಎಲ್ಲಾ ಕಡೆ ಕೇಳ್ಬರ್ತಿವೆ. ರೋಹಿತ್ ರವರ ಟೈಮ್ ಮುಗಿಯಿತು, ಅವರೊಬ್ಬ ಅಸಮರ್ಥ ನಾಯಕ ಅಂತ ತೀರ್ಮಾನಿಸೇನೆ ಅವರನ್ನ ಈ ಒಂದು ಸ್ಥಾನದಿಂದ ಹೊರಗಿಡಲಾಗಿದೆ ಅಂತ ಜನ ಹೇಳ್ತಿದ್ದಾರೆ. ಅವರ ಬದಲಿಗೆ ಯಂಗ್ ಹಾಗೂ ಎನರ್ಜೆಟಿಕ್ ಆದಂತ ಈ ಪಾಂಡ್ಯರನ್ನ ಇದೇ ಕಾರಣಕ್ಕೆ ಸೇರಿಸಿಕೊಂಡಿರಬಹುದು ಅಂತ ಗೆಸ್ ಮಾಡಲಾಗಿದೆ. ರೋಹಿತ್ ಶರ್ಮರಿಗೆ ದೇಶಾದ್ಯಂತ ಸಾಕಷ್ಟು ಜನಪ್ರಿಯತೆ ಇದೆ. ಧೋನಿ ಹಾಗೂ ಕೊಹ್ಲಿ ಈ ಇಬ್ಬರ ಬಳಿಕ ಜನ ಅತಿ ಹೆಚ್ಚು ಇಷ್ಟಪಡುವಂತ ಆಟಗಾರ ಈ ರೋಹಿತ್ ಶರ್ಮಾ. ವಿಶೇಷವಾಗಿ 2020ರಿಂದ ಈಚೆಗೆ ಅವರಿಗೆ ಫ್ಯಾನ್ ಬೇಸ್ ಜಾಸ್ತಿ ಆಗ್ತಾ ಇದೆ. ಅವರು ನಮ್ಮ ಟೀಮ್ ಇಂಡಿಯಾದ ನಾಯಕರಾದ ಬಳಿಕವಂತೂ ಅವರ ಅನುಯಾಯಿಗಳ ಸಂಖ್ಯೆ ದುಪ್ಪಟ್ಟಾಗಿದೆ. ಇನ್ನು ಇದೀಗಷ್ಟೇ ಮುಂಬೈ ತಂಡದ ನಾಯಕರಾಗಿರುವಂತಹ ಪಾಂಡ್ಯರವರ ಬಗ್ಗೆ ಗುಜರಾತ್ನಲ್ಲಿ ಅಂತ ಉತ್ತಮ ಅಭಿಪ್ರಾಯ ಇಲ್ಲ. 100 ಕೋಟಿ ಹಣ ಸಿಗುವುದಾದ್ರೆ ಹೋಮ್ ಟೀಮ್ ಅನ್ನ ಬಿಟ್ಟು ಯಾವ ಟೀಮ್ಗಾದ್ರೂ ಕೂಡ ನೀನು ನಾಯಕನಾಗೋದಿಕ್ಕೆ ರೆಡಿ. ನಿನಗೆ ಸ್ವಂತ ಊರು ಹಾಗೂ ಟೀಮ್ ಬಗ್ಗೆ ಯಾವುದೇ ಮಮಕಾರ ಇಲ್ಲ ಅಂತ ಹಾರ್ದಿಕ್ರನ್ನ ಆತನ ಊರಿನ ಜನರೇ ಈಗ ತಿರಸ್ಕಾರ ಮನೋಭಾವದಿಂದ ಕಾಣೋದಕ್ಕೆ ಶುರು ಮಾಡಿದ್ದಾರೆ. ಹಾರ್ದಿಕ್ ಗುಜರಾತ್ ತಂಡದಲ್ಲಿ ಇದ್ದು ಅದನ್ನ ಮುನ್ನಡೆಸ್ತಾರೆ ಅಂತ ಅವರೆಲ್ಲ ನಂಬಿದ್ರು. ಆದ್ರೆ ಹಾಗಾಗ್ಲಿಲ್ಲ. ಗುಜರಾತ್ನ ಗ್ರೌಂಡ್ಗಳಲ್ಲಿ ಹಾರ್ದಿಕ್ ಮಾತನಾಡೋದಕ್ಕೆ ಶುರು ಮಾಡುವಾಗ ಜನ ಅವರ ಮಾತನ್ನ ಕೇಳೋದಕ್ಕೆ ಇಷ್ಟಪಡ್ತಿಲ್ಲ. ಅವರು ಮಾತನಾಡುವಂತಹ ಸಮಯದಲ್ಲಿ ಕೂಗಾಡಿ ಗದ್ದಲ ಮಾಡ್ತಾರೆ. ಇನ್ನು ಮೊದಲ ಓವರ್ ಬೂಮ್ರಾ ಬೌಲಿಂಗ್ ಮಾಡಬೇಕಿತ್ತು. ಬೂಮ್ರಾ ಅತ್ಯುತ್ತಮವಾದಂತ ಬೌಲರ್, ಆದ್ರೂ ಕೂಡ ಬೂಮ್ರಾಗೆ ಅವಕಾಶವನ್ನ ಕೊಡದೆ ಆ ಒಂದು ಓವರ್ ತಾನೇ ಬಲವಂತವಾಗಿ ಹಾರ್ದಿಕ್ ಬೌಲಿಂಗ್ ಮಾಡಿದ್ದಾರೆ. ಹಾರ್ದಿಕ್ ರವರ ಈ ರೀತಿಯ ವರ್ತನೆ ಯಾಕೋ ಜನರಿಗೆ ಇಷ್ಟ ಆಗ್ತಿಲ್ಲ. ಇದ್ರ ಜೊತೆ ಹಾರ್ದಿಕ್ ತಾನು ಬೌಲಿಂಗ್ ಮಾಡೋದಕ್ಕೆ ಬಂದಾಗ ಮೊದಲು ಬೌಂಡರಿಯ ಸಮೀಪ ನಿಂತಿದ್ದಂತ ರೋಹಿತ್ ರವರನ್ನ ಹಾರ್ದಿಕ್ ಅನುಚಿತವಾಗಿ ಇನ್ನಷ್ಟು ಹಿಂದೆ ಹೋಗುವಂತೆ ಕೈಸನ್ನೆ ಮಾಡ್ತಾ ಸೂಚಿಸಿದ್ದು ಕ್ಯಾಮೆರಾಗಳಲ್ಲಿ ಹೈಲೈಟ್ ಆಯಿತು. ಹಾರ್ದಿಕ್ ಕೈ ತೋರಿಸಿದ್ರಿಂದ ವಿಚಲಿತರಾದಂತ ರೋಹಿತ್ ಯಾರು ನಾನಾ ಎನ್ನುವಂತೆ ಕೇಳಿದಾಗ ಹಾರ್ದಿಕ್ ಸ್ವಲ್ಪ ಕೂಡ ಮುಜುಗರ ಪಡದೆ ಹೌದು ನಿನಗೆ ಹೇಳ್ತಿರೋದು, ಹಿಂದಕ್ಕೆ ಹೋಗು ಎನ್ನುವಂತೆ ತಾಕೀತ್ ಮಾಡಿದ್ರು. ಆಗ ರೋಹಿತ್ ಇನ್ನಷ್ಟು ಹಿಂದಕ್ಕೆ ಓಡಿ ಹೋದ್ರು. ಇದನ್ನ ಸ್ಕ್ರೀನ್ ಮೇಲೆ ತೋರಿಸಿ ಈ ಬಗ್ಗೆ ಹೋಸ್ಟ್ಗಳು ಕೂಡ ಚರ್ಚೆ ಮಾಡ್ತಾರೆ. ಜನ ಇದನ್ನ ಗಮನಿಸಿ ಈ ಹಾರ್ದಿಕ್ ಪಾಂಡ್ಯಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು, ನಾಯಕನ ಭರದಲ್ಲಿ ಹಿರಿಯ ಆಟಗಾರರ ಮೇಲೂ ಕೂಡ ಈ ರೀತಿಯ ದರ್ಪವನ್ನ ತೋರಿಸಿದ್ದಾನಲ್ಲ ಅಂತ ಮುಂತಾಗಿ ಜನ ಆತನ ವರ್ತನೆ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು. ರೋಹಿತ್ ಶರ್ಮಾಗೆ ಹಾರ್ದಿಕ್ ಈ ರೀತಿಯ ಕೈಸನ್ನೆ ಮಾಡಿದ್ದು ಅಲ್ಲಿದ್ದ ಯಾರಿಗೂ ಕೂಡ ಇಷ್ಟ ಆಗ್ಲಿಲ್ಲ. ರೋಹಿತ್ ಶರ್ಮಾ ಕಳೆದ 5 ಸೀಸನ್ಗಳಲ್ಲಿ ಮುಂಬೈ ತಂಡದ ಸಮರ್ಥ ನಾಯಕರಾದವರು. 5 ಸಲ ಅದಕ್ಕೆ ಕಪ್ಪನ್ನ ಗೆಲ್ಲಿಸಿಕೊಟ್ಟಂತ ಯಶಸ್ವಿ ನಾಯಕ ಅವರು. ಅಂಥ ಆಟಗಾರನಿಗೆ ತಾನೆಲ್ಲಿ ನಿಂತಿದ್ದೇನೆ ಅಥವಾ ಎಲ್ಲಿ ನಿಲ್ಬೇಕು ಅಂತ ಗೊತ್ತಿರುತ್ತೆ. ಅಂಥ ಆಟಗಾರನಿಗೆ ಈ ಪಾಂಡ್ಯನ ಇಂಥ ಗೌರವ ಇರದಂತ ವರ್ತನೆ ಸಮಂಜಸ ಅಲ್ವೇ ಅಲ್ಲ. ರೋಹಿತ್ ರವರನ್ನ ಇಷ್ಟು ಕೀಳಾಗಿ ನಡೆಸಿಕೊಂಡಿದ್ದರ ಬಗ್ಗೆ ಬೇಸರ ತರಿಸಿದೆ. ಇವನಿಗೆ ನಾಯಕತ್ವದ ಹುಚ್ಚು ಅಮಲು ತಲೆಗೇರಿದೆ. ದುರಹಂಕಾರದ ಮಿತಿ ಮೀರಿದೆ. ಹಿರಿಯ ಆಟಗಾರ ಎಂಬ ಕನಿಷ್ಠ ಗೌರವದ ಭಾವನೆ ಕೂಡ ಈತನಿಗಿಲ್ಲ. ಇವನೊಬ್ಬ ಚಪ್ರಿ ಹಾಗೆ ಹೀಗೆ ಅಂತ ಅದೇ ಗುಜರಾತ್ನ ಕೆಲ ಕ್ರಿಕೆಟ್ ಅಭಿಮಾನಿಗಳು ಹಾರ್ದಿಕ್ರನ್ನ ನಿಂದಿಸ್ತಾ ಗ್ರೌಂಡ್ನಲ್ಲಿಯೇ ರೋಹಿತ್ ರೋಹಿತ್ ಅಂತ ಕೂಗಿ ಅವರ ಪರವಾಗಿನ ಜೈಕಾರವನ್ನ ಕೂಗಿದ್ದಾರೆ. ನಾಯಕ ಆದವನು ಇಡೀ ತಂಡದ ಸೋಲು ಗೆಲುವು ಹೀಗೆ ಅದರ ಪ್ರತಿಯೊಂದರ ಪ್ರತಿನಿಧಿಯಾಗಿರ್ತಾನೆ. ಯಾರೇ ಆಗಲಿ ಆ ಒಂದು ಸ್ಥಾನಕ್ಕೆ ಬಂದು ನಿಂತಾಗ ಅತ್ಯಂತ ಜವಾಬ್ದಾರಿಯಿಂದ ವರ್ತಿಸಬೇಕೇ ವಿನಃ ತಾನೇ ಲೀಡರ್ ಎಂಬ ಸರ್ವಾಧಿಕಾರತ್ವದಿಂದ ಮೆರೆಯೋದು ತಪ್ಪು. ಧೋನಿ ಹಾಗೂ ವಿರಾಟ್ ಕೊಹ್ಲಿ ಅಂತ ಕ್ರಿಕೆಟ್ ಜೀವಂತ ಲೆಜೆಂಡ್ಗಳು ಕೂಡ ಇವತ್ತು ಗ್ರೌಂಡ್ನಲ್ಲಿ ತಮ್ಮ ಕ್ಯಾಪ್ಟನ್ಗಳ ಆದೇಶವನ್ನ ಪಾಲಿಸಬೇಕು. ಹಾಗಂತ ತಮಗೆ ಹೇಗ್ ಬೇಕೋ ಹಾಗೆ ಮನಸೋ ಇಚ್ಛೆ ವರ್ತಿಸೋದು ಸಮಂಜಸ ಅಲ್ಲ. ತಮ್ಮ ಸ್ಥಾನಕ್ಕೆ ಬೆಲೆ ಕೊಟ್ಟು ಇಡೀ ತಂಡದಲ್ಲಿ ತಾನು ಕೂಡ ಒಬ್ಬನಾಗಿ ಭಾಗಿಯಾಗೋದೇ ನಿಜವಾದ ನಾಯಕತ್ವ. ಇದನ್ನ ಹಾರ್ದಿಕ್ ಪಾಂಡ್ಯ ಕಲ್ತುಕೊಂಡು ಅಳವಡಿಸಿಕೊಳ್ಳುವಂತ ಅನಿವಾರ್ಯತೆ ಇದೆ. ವೀಕ್ಷಕರೇ, ಇನ್ನು ಈ ಇಡೀ ಘಟನೆ ಬಗ್ಗೆ ಹಾಗೂ ಹಾರ್ದಿಕ್ ಪಾಂಡ್ಯರವರ ಅನುಚಿತ ವರ್ತನೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.